ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಟ್ವೀಟ್ ಸಿಗ್ತಾ ಇದೆ. ಕೇಸು ತ್ವರಿತ ವಿಚಾರಣೆಗೆ ಹೊಸ ಕೋರ್ಟ್ಗೆ ವರ್ಗಾವಣೆಯನ್ನು ಮಾಡಲಾಗಿದೆ. ದರ್ಶನ್ ಪ್ರಕರಣದ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಜೂನ್ 1ರಿಂದ ಹೊಸ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆಯನ್ನು ಮಾಡಲಾಗುತ್ತೆ. ಸೆಷನ್ಸ್ ಕೋರ್ಟ್ಗಳಿಗೆ ಪೊಲೀಸ್ ಸ್ಟೇಷನ್ ವಾರು ನಿಯೋಜನೆ ಆಗಿದೆ. 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಗೆ ಸುಪ್ರೀಂ 1 ವರ್ಷದ ಗಡುವನ್ನು ನೀಡಿತ್ತು. ಇದೀಗ ಅದರ ನಿರ್ದೇಶನದ ಬೆನ್ನಲ್ಲೇ ಕ್ರಮ ವಹಿಸೋದಕ್ಕೆ ನಿರ್ಧಾರ ಆಗಿರೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು. ಕೇಸ್ ತ್ವರಿತ ವಿಚಾರಣೆಗೆ ಹೊಸ ಕೋರ್ಟ್ಗೆ ವರ್ಗಾವಣೆ ಆಗಿದೆ. ರೀಸೆಂಟ್ ಆಗಿ ದರ್ಶನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಜಾಮೀನಿಗೆ. ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು, ಯಾಕೆ ಈ ರೀತಿ ಡಿಲೇಯನ್ನ ಮಾಡ್ತಿದ್ದೀರಿ, ಬಹಳಷ್ಟು ತ್ವರಿತವಾಗಿ ವಿಚಾರಣೆಯನ್ನ ಮಾಡಿ 1 ವರ್ಷದ ಕಾಲಾವಕಾಶವನ್ನು ಕೂಡ ಸುಪ್ರೀಂ ಕೋರ್ಟ್ ಇದೀಗ ನಿರ್ದೇಶನವನ್ನ ಮಾಡಿತ್ತು. ಅದರ ಬೆನ್ನಲ್ಲೇ ಇದೀಗ ಈ ಒಂದು ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇರೋದು. ಹೊಸ ಕೋರ್ಟ್ಗೆ ವರ್ಗಾವಣೆ ಆಗ್ತಾ ಇದೆ. ಈ ಒಂದು ಕೇಸ್ ದರ್ಶನ್ ಪ್ರಕರಣದ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿರೋದು. ಜೂನ್ 1ರಿಂದ ಏನಿದೆ ಹೊಸ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ಆಗುತ್ತೆ. ಆಮೇಲೆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಏನಿದೆ ಅದಕ್ಕೆ ಸುಪ್ರೀಂ 1 ವರ್ಷದ ಗಡುವನ್ನ ನೀಡಿರೋದು. ಇದರ ಬೆನ್ನಲ್ಲೇ ಇದೀಗ ಹೊಸ ಕೋರ್ಟ್ಗೆ ಈ ಕೇಸ್ ವರ್ಗಾವಣೆಯಾಗಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ವೇಗವಾಗಿ ನಡೆಯುವಂತೆ ಆಗುತ್ತೆ ಅನ್ನೋದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ ಇದೀಗ ಹೊಸ ಒಂದು ಕೋರ್ಟ್ಗೆ ವರ್ಗಾವಣೆ ಆಗಿರೋದು. ಇದರ ಒಂದು ವಿಚಾರಣೆ, ದರ್ಶನ್ ಪ್ರಕರಣದ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಆಮೇಲೆ ಜೂನ್ 1ರಿಂದ ಹೊಸ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ಆಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನ್ಯೂಸ್ ಡೆಸ್ಕ್ ನಿಂದ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಸುಚಿತ್ರಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು. ಏನು ಸುಪ್ರೀಂ ಕೋರ್ಟ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು, 1 ವರ್ಷದ ಗಡುವನ್ನ ನೀಡಿತ್ತು, ತ್ವರಿತವಾಗಿ ನೀವು ವಿಚಾರಣೆಯನ್ನ ಮಾಡಿ, ಸಾಕ್ಷಿ ವಿಚಾರಣೆಯನ್ನ ಮಾಡಿ ಅಂತ. ಇದೀಗ ಆ ಒಂದು ಆದೇಶದ ಬೆನ್ನಲ್ಲೇ ಏನಿದೆ ಕೇಸ್ ತ್ವರಿತ ವಿಚಾರಣೆಗೆ ಹೊಸ ಕೋರ್ಟ್ಗೆ ವರ್ಗಾವಣೆ ಆಗಿರೋದು. ಏನ್ ಹೇಳ್ತೀರಿ ಸುಚಿತ್ರಾ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ನೀನು ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿ ಸುಮಾರು 9 ತಿಂಗಳೇ ಕಳೆದೋಗಿದೆ. ಅದಾದ ನಂತರದಲ್ಲಿ ಅವರು ಕೂಡ ನಿರೀಕ್ಷಣಾ ಜಾಮೀನು ಸಲ್ಲಿಕೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ 1 ವರ್ಷಗಳ ಕಾಲ ಯಾವುದೇ ರೀತಿಯಾಗಿ ಜಾಮೀನು ಸಿಗಲ್ಲ ಅಂತ ಹೇಳಿ ಜಾಮೀನನ್ನ ತಿರಸ್ಕೃತಗೊಳಿಸಿತ್ತು. ಅದಾದ ನಂತರದಲ್ಲಿ ಏನು ಸಿಟಿ ಸಿವಿಲ್ ಕೋರ್ಟ್ನ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿರುವಂತಹ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಪೊಲೀಸ್ ಸ್ಟೇಷನ್ ವಾರು ಏನು ಸೆಷನ್ ಕೋರ್ಟ್ಗೆ ಬರುವಂತಹ ಪೊಲೀಸ್ ಸ್ಟೇಷನ್ಗಳು ಕೂಡ ಬದಲಾಗಿರುವಂಥದ್ದು. ಸದ್ಯ ವಿಜಯನಗರ ಸಬ್ ಡಿವಿಷನ್ ಪೊಲೀಸ್ ಸ್ಟೇಷನ್ ಏನಿದೆ ಅದು 59ನೇ ಸೆಷನ್ ಕೋರ್ಟ್ಗೆ ಬರುವಂಥದ್ದು. ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಎಲ್ಲ ವಿಚಾರಣೆಯೂ ಕೂಡ 57ನೇ CCH ಕೋರ್ಟ್ನಲ್ಲಿ ನಡೀತಾ ಇತ್ತು. ಇನ್ನು ಮುಂದೆ ಅದು ಬದಲಾವಣೆ ಆಗಿರುವಂಥದ್ದು. ಜೂನ್ 1ರಿಂದ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಈ ಒಂದು ಏನು ಸಾಕ್ಷ್ಯಗಳ ವಿಚಾರಣೆ ಇದೆ ಆದಷ್ಟು ಬೇಗ ಈ ಒಂದು ಸಾಕ್ಷ್ಯಗಳ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಇನ್ನು ಮುಂದೆ ಜೂನ್ 1ರಿಂದ 59ನೇ ಸೆಷನ್ ಕೋರ್ಟ್ ನಲ್ಲಿ ಈ ಒಂದು ವಿಚಾರಣೆ ತ್ವರಿತಗತಿಯಲ್ಲಿ ನಡೆಯುವಂಥದ್ದು. ಜೊತೆಗೆ ಏನು 1 ವಾರದಲ್ಲಿ 2 ದಿನಗಳ ಕಾಲ ಈ ಒಂದು ಸಾಕ್ಷ್ಯಗಳ ವಿಚಾರಣೆ ಆಗಬೇಕು ಅಂತ ಹೇಳಿ ಈಗಾಗಲೇ ಒಂದಷ್ಟು ಕೆಲಸ ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದಷ್ಟು ಬದಲಾವಣೆ ಕೂಡ ಆಗಿರುವಂಥದ್ದು. ಒಟ್ನಲ್ಲಿ ಏನು ದರ್ಶನ್ ವಿವಾಹ ವಾರ್ಷಿಕೋತ್ಸವ ಏನಿತ್ತು ಆ ಸಂಬಂಧವಾಗಿಯೂ ಕೂಡ ವಿಜಯಲಕ್ಷ್ಮಿ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನನ್ನ ಕೂಡ ಮಾತಾಡಿಸ್ಕೊಂಡು ಬಂದಿದ್ರು. ಅದಾದ ಮೇಲೆ ಒಂದಷ್ಟು ಸಮಾಧಾನವನ್ನ ಕೂಡ ಹೇಳಿ ಬಂದಿರುವಂತದ್ದು. ಇತ್ತ ತ್ವರಿತಗತಿಯಲ್ಲಿ ಕೂಡ ಸಾಕ್ಷಿಗಳ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಸಾಕ್ಷ್ಯಗಳ ವಿಚಾರಣೆ ಸಂಬಂಧ ದರ್ಶನ್ಗೆ ರಿಲೀಫ್ ಸಿಗುತ್ತೋ ಅಥವಾ ಈ ಒಂದು ಕೇಸ್ನಲ್ಲಿ ಏನಾದರೂ ಬಿಗ್ ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸುಚಿತ್ರಾ ತಮ್ಮೆಲ್ಲ ಮಾಹಿತಿಗಾಗಿ.